टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನನ್ನ ಸಭಾಧ್ಯಕ್ಷರೇ, ಅಧ್ಯಕ್ಷ ಬಗ್ಗೆ ನಮ್ದು ಒಂದು ಬಿ ತಕರಾರು ಇಲ್ಲ. 100% ಎಲ್ಲ ಕರೆಕ್ಟ್ ಅವ. ನಮ್ಮ ತಕರಾರು ಇಲ್ಲ. ನಾನು ಕರೆಕ್ಟ್ ಬರ್ತಾ ಇದ್ದೀನಿ. ತಾವು ಹೇಳ್ತಾ ಇದ್ರಿ ಸಭಾಧ್ಯಕ್ಷರು ಬಂದ ಮೇಲೆ ಏನೇನು ಹೊಸ ಕಾನೂನು ಮಾಡಿದಾರ, ಹೊಸ ನಮ್ಮ ಸಲುವಾಗಿ ಭಾಳ ಮಾಡಿದಾರ. ಏನು ತಕರಾರಿಲ್ಲ, ನಂಬಿ ತಕರಾರಿಲ್ಲ. ಬಟ್ ಎಲ್ಲರೂ ಹೇಳ್ತಾ ಇದ್ರು, ಅದಕ್ಕಾಗಿ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ. ತಾವು 100ಕ್ಕೆ 100 100% ಮಾರ್ಕ್ ಓಕೆ, 100ಕ್ಕೆ 100 ಕರೆಕ್ಟು. ಬಟ್ ಈ ಥರ ನಮ್ಗೆ ನಿನ್ನೆ ಫೋನ್ ಮಾಡಿದ್ರು, ಜನ ಬಂದಾರ ಬಿಡ್ಡೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಬಾಕಿ ಎಚ್ ಕೆ ಪಾಟೀಲ್ ಅವರೇ, ನಮ್ಮ ಎಕ್ಸ್ಪ್ರೆಸ್ನಲ್ಲಿ 4 ಟೈಮ್ MLA ಇಂಥ ಸ್ಪೀಕರ್ ನೋಡಿಲ್ಲ. ಹೇಳ್ತಾ ಇದ್ದೀನಿ, ಐ ಆಮ್ ಅಗ್ರಿ. ಬಟ್ ಏನಿದೆ ಗಮನ ತರಬೇಕು ಅಷ್ಟೇ. ಈಗ ಯಾವ ಪಕ್ಷ ಇರಲಿ ಆಯ್ತು, ಸದನ ಇದೆ, ತಾವು ಬಾಸ್ ಇದ್ರಿ ಹೇಳಬೇಕು ಅಷ್ಟೇ. ಓಕೆ ಶ್ರೀನಿವಾಸ, ಒಂದು ನಿಮಿಷ, ಒಂದು ಸೆಕೆಂಡ್. ನಿಮಗೊಂದು ಅಭಿನಂದನೆಗಳು. ನಿನ್ನೆ ನಿಮಗೆ ಒಂದು ಪ್ರಶಸ್ತಿ 25,000 ರೂಪಾಯಿ ನಗದು ಪ್ರಶಸ್ತಿ ಪುರಸ್ಕಾರವನ್ನು ರಾಜ್ಯದ ಜನತೆ ಪರವಾಗಿ ನಿನ್ನೆ ತಮಗಾಗಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಓದಿದ್ದೀವಿ. ನಿಮಗೆಲ್ಲರ ಪರವಾಗಿ ಅಭಿನಂದನೆಗಳು ಅಧ್ಯಕ್ಷರೇ. ನೋಡ್ರಿ, ಆ ಒಂದು ಅಲ್ಲ, ಆ ಗೌರವದ ಪ್ರಶಸ್ತಿ ನನಗೆ ಸಿಕ್ಕಿದಲ್ಲ, ಅದು ನಿಮ್ಮ ಮುಖಾಂತರ ನನಗೆ ಬಂದಂಥದ್ದು. ಅದು ನನಗೆ ಸಿಕ್ಕಿದ್ದು ನಿಮಗೆ ಸಿಕ್ಕಿದೆ ಅಂತ ಅರ್ಥ. ನಿಮ್ಮೆಲ್ಲ ಸಹಕಾರದಿಂದ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಚವನ್ ಅವರೇ, ನೀವೆಲ್ಲ ನಮಗೆಲ್ಲ ಅರ್ಥ ಆಗ್ತದೆ. ಆದರೆ ನೋಡಿ, ನಮ್ಮ ಜನರಿಗೂ ಕೂಡ ತಾವು ಇಷ್ಟು ಬೇಗ ಒಂದು ಅಸೆಂಬ್ಲಿ ಹೋಗ್ತೀರ ಅಂತ ಹೇಳಿ, ಯಾರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರು ಎನಿಸಿರಲಿಲ್ಲ ನೀವು ಇಷ್ಟು ಬೇಗ ಅಸೆಂಬ್ಲಿ ಹೋಗ್ತೀರಂತ ಹೇಳಿ. ಇಲ್ಲಿಗೆ ಬಂದಾಗ ಅವರು ನಿಮ್ಮ ಮೇಲೆ ಖುಷಿ ಆಗ್ತದೆ. ನಮ್ಮ ಶಾಸಕರು ನಮ್ಮ ಪರವಾಗಿ ಚರ್ಚೆ ಮಾಡಲಿಕ್ಕೆ, ಭಾಗವಹಿಸಲಿಕ್ಕೆ ಇಷ್ಟು ಬೇಗ ಹೋಗ್ತಾರೆ ಅಂತ ಹೇಳಿಕೊಂಡು ಅವರು ನಿಮ್ಗೆ ಅತ್ಯಂತ ಗೌರವ ಪಡ್ತಾರೆ. ಮತ್ತು ಆ ರೀತಿ ಎಲ್ಲ ಜನರು ಅದಕ್ಕೆ ಸಹಕಾರ ಮಾಡ್ತಾರೆ, ಹೋಗಿ ಬರಲಿ ಅಂತೇಳಿ. ಅವ್ರಿಗೆ ಅರ್ಥ ಆಗ್ತದೆ ಅಸೆಂಬ್ಲಿ ಹೋಗಿದ್ದಾರೆ. ಯಾವಾಗ ನೀವು ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಎದ್ದು 7 ಗಂಟೆಗೆ ಎದ್ದು ಟೀ ಕುಡಿದು ಆರಾಮ 8ರಿಂದ 10:30 ಗಂಟೆ ತನಕ ಆರಾಮದಲ್ಲಿದ್ದೀರಾ, ಆಗ ನಿಮ್ಮ ಮತ್ತೆ ಜನ ಕೆಲಸಕ್ಕೆ ಬರೋದು. ಯಾವಾಗ ನೀವು ಬ್ಯುಸಿಯಾಗಿದ್ದಂದ್ರೆ ಅವರಿಗೆ ಕೂಡ ಅರ್ಥ ಆಗ್ತದೆ.